ಭಾರತದ ಶ್ರೇಷ್ಠ ನಟಿ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಬದುಕಿನ ಪಯಣವನ್ನು ಮುಗಿಸಿದ್ದಾರೆ. ಇನ್ನು ಬಿ ಸರೋಜಾದೇವಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೊಡಿಗೆಹಳ್ಳಿಯ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರೋಜಾದೇವಿ ಪತಿ ಶ್ರೀಹರ್ಷ ಸಮಾಧಿ ಬಳಿಯಲ್ಲೇ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ಇದನ್ನ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಕೊಡಿಗೆಹಳ್ಳಿಯ ಜಮೀನಿನಲ್ಲಿ ಅವರ ಪತಿ ಶ್ರೀಹರ್ಷ ಅವರ ಸಮಾಧಿ ಇದೆ. ಅಲ್ಲೇ ಈಗ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ದತ್ತು ಮಕ್ಕಳು, ಇಬ್ರು ಮಕ್ಕಳನ್ನ ದತ್ತು ಪಡೆದು ಸಾಕಿದ್ರು ಬಿ ಸರೋಜಾದೇವಿಯವರು. ಇಂದಿರಾ ಪರಮೇಶ್ವರಿ ಮತ್ತೆ ಮಲ್ಲಿಕಾರ್ಜುನ್ ಸರೋಜಾದೇವಿಯವರು ದತ್ತು ಪಡೆದು ಸಾಕಿದಂಥ ಮಕ್ಕಳು. ಈಗ ಅವರು ಅಂತ್ಯಕ್ರಿಯೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಿದ್ದಾರೆ ಅಂತ ಮಾಹಿತಿ ಇದೆ. ಸರೋಜಾದೇವಿ ಪತಿ ಶ್ರೀಹರ್ಷ ಸಮಾಧಿ ಬಳಿಯಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೊಡಿಗೆಹಳ್ಳಿಯ ಜಮೀನಿನಲ್ಲಿದೆ ಪತಿ ಶ್ರೀಹರ್ಷ ಅವರ ಸಮಾಧಿ. ಅದರ ಬಳಿಯಲ್ಲೇ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈಗ ದತ್ತು ಪಡೆದಿರುವಂಥ ಮಕ್ಕಳು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಇನ್ನೊಂದು ಕಡೆ ಸುದೀರ್ಘ ಕಾಲ ಕಲಾ ಸೇವೆಯನ್ನ ಮಾಡಿದಂಥ ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಸರ್ಕಾರ ಬೇರೆ ಕಡೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಕೂಗು ಕೂಡ ಇದೆ. ಹಿರಿಯ ನಟಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇನ್ನು ಸರೋಜಾದೇವಿಯವರ ಹುಟ್ಟೂರು ದಶವಾರದಲ್ಲಿ ನೀರವ ಮೌನ ಆವರಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿದೆ ದಶವಾರ ಗ್ರಾಮ. ಸರೋಜಾದೇವಿಯವರ ನಿವಾಸ ಅಲ್ಲಿದೆ. ಈ ಗ್ರಾಮಕ್ಕೆ ಅಂದರೆ ತಮ್ಮ ಹುಟ್ಟೂರಿಗೆ, ಆ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ರಂತೆ ಸರೋಜಾದೇವಿಯವರು. ದಶವಾರ ಗ್ರಾಮದಲ್ಲಿ ಶಾಲೆಯನ್ನೂ ಕೂಡ ಕಟ್ಟಿಸಿದ್ರು ಸರೋಜಾದೇವಿಯವರು. ಇತರ ಸಮಾಜಮುಖಿ ಕೆಲಸಗಳನ್ನೂ ಕೂಡ ಸರೋಜಾದೇವಿಯವರು ಮಾಡಿದ್ದಾರೆ. ತನ್ನವರು, ತಮ್ಮೂರು ಅನ್ನುವಂಥ ಅಭಿಮಾನ ಅವ್ರಿಗೆ ಇತ್ತು. ಅದರ ಪ್ರತಿಫಲವಾಗಿಯೇ ತಮ್ಮ ಗ್ರಾಮದಲ್ಲಿ ಶಾಲೆಯನ್ನೂ ಕೂಡ ಕಟ್ಟಿಸಿಕೊಟ್ಟಿದ್ರು ಸರೋಜಾದೇವಿಯವರು. ಇದೀಗ ಅವರ ಊರಿನಲ್ಲಿ, ತವರೂರಿನಲ್ಲಿ ನೀರವವಾದಂಥ ಮೌನ ಆವರಿಸಿದೆ. ದಶಾವರ ಗ್ರಾಮ, ಅಲ್ಲಿ ಶಾಲೆಯನ್ನು ಕಟ್ಟಿಸಿದ್ರು. ಅಂದರೆ ಒಂದು ಮನೆ ಕೂಡ ಅಲ್ಲಿತ್ತು, ನಿವಾಸ ಇದೆ ಅವ್ರದ್ದು. ಆಗಾಗ ತಮ್ಮೂರಿಗೆ ಒಂದು ಅಭಿಮಾನ ಇದ್ದೇ ಇರುತ್ತಲ್ಲ. ಯಾವ ಊರಿಗೆ ಹೋಗಿ ಎಷ್ಟು ಹೆಸರು ಮಾಡಿ, ಎಷ್ಟು ಖ್ಯಾತಿ ಪಡೆದು ಬೇರೆ ಕಡೆ ಜೀವನವನ್ನು ಕಟ್ಕೊಂಡಿದ್ರೂ ಕೂಡ ತಾವು ಹುಟ್ಟಿ ಬೆಳೆದಂಥ ಊರಿನ ಮೇಲೆ ಒಂದು ಅಭಿಮಾನ ಇದ್ದೇ ಇರುತ್ತೆ. ಹಾಗಾಗಿ ಆ ಗ್ರಾಮಕ್ಕೆ ಯಾವಾಗಲೂ ಸರೋಜಾದೇವಿಯವರು ಬಂದು ಹೋಗ್ತಾ ಇದ್ರಂತೆ. ಚೆನ್ನಾಗಿದೆ ಸರ್. ಎಲ್ಲ ನಮ್ಮ ಬ್ರದರ್ಸು, ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಜಾಸ್ತಿ ಇರೋದು. ಹೋರಾಟನೇ ಅಲ್ಲೇ ಅವ್ರ ಸರ್ ಬರ್ತಾ ಇರ್ತಾರೆ. ಯಾವಾಗ ಬೇಕಾದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕೊನೆದಾಗ ಬಂದಿದ್ದು ಯಾವಾಗ ಇಲ್ಲಿ ಸರ್? ಒಂದು 2 ತಿಂಗಳ ಹಿಂದೆ ಬಂದಿದ್ದು ಸರ್. ತುಂಬ ಅವ್ರಿಗೆ ಮೈ ಹುಷಾರಿರಲಿಲ್ಲ, ಅದಕ್ಕೆ ಸದ್ಯಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ 2 ತಿಂಗಳಿಂದ ಹಿಂದೆ ಬಂದು ಹೋಗಿದ್ದು. ಚೆನ್ನಾಗಿದೆ ಸರ್ ಎಲ್ಲ. ಇದು ಗ್ರಾಮಸ್ಥರ ಮಾತು. ಅಂದರೆ 1-2 ತಿಂಗಳ ಹಿಂದೆ ಅವ್ರು ಬಂದಿದ್ರು. ಇತ್ತೀಚೆಗೆ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ಅಂದರೆ ವಯಸ್ಸಾಗಿತ್ತಲ್ವ, ಹಿನ್ನೆಲೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಅಂದರೆ ಗ್ರಾಮದ ಮೇಲೆ ಅವ್ರಿಗೆ, ಹುಟ್ಟೂರಿನ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂದರೆ ಆಗಾಗ ತಮ್ಮೂರು ದಶಾವರ ಗ್ರಾಮಕ್ಕೆ ಬರ್ತಾ ಇದ್ರು, ಗ್ರಾಮಸ್ಥರನ್ನ ಭೇಟಿ ಆಗ್ತಾ ಇದ್ರು, ಗ್ರಾಮಕ್ಕೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ರು. ಅಂದರೆ ತಮ್ಮೂರು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೊಡುಗೆಗಳು ಬೇಕು ಅದನ್ನು ಮಾಡುವಂಥ ಪ್ರಯತ್ನವನ್ನು ಸರೋಜಾದೇವಿಯವರು ಮಾಡ್ತಾ ಇದ್ರಂತೆ. ಹಾಗಾಗಿ ದಶಾವರ ಗ್ರಾಮದಲ್ಲಿ ಒಂದು ಶಾಲೆಯನ್ನು ಕೂಡ ಕಟ್ಟಿಸಿಕೊಟ್ಟಿದ್ರು ಸರೋಜಾದೇವಿಯವರು. ಆಗಾಗ ಬಂದು ಹೋಗ್ತಾ ಇದ್ರು. ಅವ್ರ ನಿವಾಸ ಈಗಲೂ ಅಲ್ಲಿದೆ. ಸೊ ಅವ್ರ ಬಗ್ಗೆ ಗ್ರಾಮಸ್ಥರು ಹೇಳ್ತಾ ಇದ್ರು, ಅಭಿಮಾನ ಇತ್ತು ಊರಿನ ಮೇಲೆ. ಆಗಾಗ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮಾತಾಡಿಸ್ತಾ ಇದ್ರು ಎಲ್ಲರೂ ಚೆನ್ನಾಗಿ.